ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಆ, ಯೋಗಿ ಅವರು ದೊಡ್ಡ ಮಟ್ಟಿಗೆ ಹೋಗ್ತಿರೋದಿರ್ಬೋದು. ಸದ್ಯದಿಂದ ಯೋಗಿ ಅವರು ಇನ್ನಿಲ್ಲ ಅನ್ನೋದು ನಿಜ ಕೂಡ ಆಘಾತಕಾರಿ ಸುದ್ದಿ. ಹಾಗಾದ್ರೆ ಏನಾಗಿದೆ ಇವ್ರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ದುನಿಯಾ ಸಿನಿಮಾದ ಮೂಲಕ ಯೋಗಿ ಅವರು ಎಂಟ್ರಿ ಕೂಡ ಆಗ್ತಾರೆ. 2006ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳ್ಬೋದು ಯೋಗಿ ಅವರು. ಅದರಲ್ಲಿ ಇವರ ತಂದೆಯೇ ನಿರ್ಮಾಪಕರು ಕೂಡ ಆಗಿರ್ತಾರೆ. ಅದಕ್ಕಾಗಿ ಮಗನನ್ನು ಪರಿಚಯಿಸ್ತಾರೆ. ಅಲ್ಲಿಂದ ಒಳ್ಳೆಯ ಹೆಸರು ಕೂಡ ಅವರಿಗೆ ಬರ್ತದೆ ಅಂತ ಹೇಳ್ಬೋದು. ತದನಂತರ ಪುಂಡ, ನೀನ್ಯಾರೇ, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿಕೊಂಡು ಬರ್ತಾರೆ. ದೊಡ್ಡ ದೊಡ್ಡ ನಟಿಯರಿಗೆ ಕೂಡ ನಾಯಕನಾಗಿ ಬರ್ತಾರೆ. ಲೂಸ್ ಮಾದವರು ಅವ್ರದೇ ರೀತಿಯಲ್ಲಿ ಕೂಡ ಬೆಳೀತಾರೆ ಅಂತಲೂ ಕೂಡ ಹೇಳ್ಬೋದು. ಇಂಥ ಯೋಗಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದ ನಟ ಇದೀಗ ಇತ್ತೀಚೆಗೆ ಕಣ್ಮರೆಯಾಗಿದ್ದಾರೆ. ಸುಮಾರು ಒಂದು 8-9 ವರ್ಷಗಳ ಚಿತ್ರಗಳು ಯಾವುದಕ್ಕೂ ಸಹ ಮಾಡ್ತಾನೆ ಇಲ್ಲ. ಚಿತ್ರಣ ಸಂಪೂರ್ಣವಾಗಿ ದೂರ ಉಳಿದು ಉದ್ಯಮದ ಕಡೆ ಒಲವು ಮಾಡಿದ್ದಾರೆ. ಮಧ್ಯದಲ್ಲಿ ಬಂದಂಥ ಒಂದು ಸಿನಿಮಾ ಬಿಟ್ಟರೆ ಯಾವ ಸಿನಿಮಾಗಳಲ್ಲೂ ಕೂಡ ಅವ್ರ ಕೈಗೆ ಎತ್ತಿಕೊಳ್ತಿಲ್ಲ. ಮತ್ತು ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಯೋಗಿ ಅವರು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಕಂಪ್ಲೀಟಾಗಿ ಫ್ಲಾಪ್ ಆಗಲು ಶುರುವಾಗ್ತಿದೆ. ಕಾರಣದಿಂದಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಯೋಗಿ ಅವರು ಅಂತ ಹೇಳಲಾಗುತ್ತೆ. ಇದೇ ಇನ್ನು ಸ್ವಂತ ಉದ್ಯಮದ ಕಡೆ ಒಲವು ಕೊಟ್ಟಿದ್ದಾರೆ.